ಹಾಯ್ ಎಲ್ರಿಗೂ ನಮಸ್ತೆ. ನಾನು ತುಂಬ ಜನರನ್ನ ಕೇಳ್ತೀನಿ, ನಿಮಗೆ ನ್ಯಾಷನಲ್ ಆ್ಯಂಥಮ್ಮು ಗೊತ್ತಾ ಅಂತ. ವೆರಿ ಪ್ರೌಡ್ಲಿ ಅವ್ರು ಹೇಳ್ತಾರೆ, ಎಸ್ ನನಗೆ ನ್ಯಾಷನಲ್ ಆ್ಯಂಥಮ್ ಗೊತ್ತು ಅಂತ. ಬಟ್ ನಾನು ಅದೇ ಕ್ವಶನ್ ಅವ್ರನ್ನ, ನಿಮಗೆ ನ್ಯಾಷನಲ್ ಆ್ಯಂಥಮಲ್ಲಿರುವಂಥ ಮೀನಿಂಗ್ ಗೊತ್ತಾ ಅಂತ ಕೇಳಿದ್ರೆ ಸ್ವಲ್ಪ ಬ್ಲ್ಯಾಂಕ್ ಔಟ್ ಆಗ್ತಾರೆ. ಬಿಕಾಸ್ ನಾವು ತುಂಬ ವರ್ಷದಿಂದ ಹಾಡು ಹೇಳ್ಕೊಂಡು ಬಂದಿದ್ದೀವಿ ಜನಗಣಮನ ಅಂತೇಳಿ, ಬಟ್ ಅದರದ್ದು ಮೀನಿಂಗ್ ಡೆಪ್ತಾಗಿ ಗೊತ್ತಿಲ್ಲ ತುಂಬ ಜನರಿಗೆ. ಸೊ ಇಟ್ಸ್ ಟೈಮ್ ಟು ಮೇಕ್ ದಿಸ್ ಅವೇರ್ನೆಸ್, ಎಜುಕೇಟ್ ಮಾಡುವಂಥ ಒಂದು ಕಾನ್ಸೆಪ್ಟಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ನ ನಾನು ಮೀಟ್ ಆಗ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಇವಾಗ ಈ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲೆಟ್ಸ್ ವೆಲ್ಕಮ್ ಅವರ್ ಗೆಸ್ಟ್ ಡಾಕ್ಟರ್ ಜೋಯಪ್ಪ ಅಚ್ಚಯ್ಯ. ವೆರಿ ಹ್ಯಾಪಿ ಟು ಹ್ಯಾವ್ ಯು ಎಟ್ ಎವರ್ಗ್ರೀನ್ ಕೌಂಟಿ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವರೊಂದು ಒಳ್ಳೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನ ತೆಗೊಂಡು ಇಡೀ ಲೈಕ್ ಈಸ್ ಕ್ರಿಯೇಟಿಂಗ್ ಅ ಮ್ಯಾಸಿವ್ ರೆವಲ್ಯೂಷನು. ಸೊ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ. ಸೊ ಹೇಗೆ ಅನಿಸ್ತಾ ಇದೆ ಟು ಬಿ ಹಿಯರ್ ಆ್ಯಂಡ್ ಟು ಡೂ ಸಮಥಿಂಗ್ ಲೈಕ್ ದಿಸ್? ಓಕೆ, ವೆರಿ ಫಸ್ಟ್ ಭಜನ್, ವೆರಿ ವಾರ್ಮ್ ಥ್ಯಾಂಕ್ಸ್ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಇವತ್ತು ಕರೆದು ನಮ್ಮದೊಂದು ಚಿಕ್ಕ ಒಂದು ಪರಿಚಯ ಮಾಡಿಕೊಟ್ಟು ನಮಗೆ ಇದರ ಬಗ್ಗೆ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಡಾಕ್ಟರ್ ಜೋಯಪ್ಪ ಅಚ್ಚಯ್ಯ, ಮೂಲತಃ ಕೊಡಗಿನವನು. ಬಟ್ ಇವಾಗ ಉದ್ಯೋಗ ಹಾಗೂ ಬೇರೆ ಅವಕಾಶಗಳಿಗಾಗಿ ಬೆಂಗಳೂರು ಮತ್ತು ಬೇರೆ ಜಾಗ ಸುತ್ತಾಡ್ತಾ ಇದ್ದೀರಿ. ಭಜನ್, ಈ ಕಂಟೆಂಟ್ ನೀವು ಹೇಳ್ದಂಗೆ ನಮ್ಮ ಜನಗಣ ಮನ ಏನಿದೆ, ಇದು ತುಂಬ ನಮ್ಮ ಹೃದಯಕ್ಕೆ ಕನೆಕ್ಟ್ ಆಗಿರೋಂಥ ಕಂಟೆಂಟ್. ನಾವು ಚಿಕ್ಕ ವಯಸ್ಸಿಂದ ಜನಗಣ ಮನ ಅಂತ ಕೇಳ್ಕೊಂಡು ಬಂದಿದ್ದೀವಿ. ಭಾರತದ ನಾವು ನಮ್ಮ ಯಾವತ್ತು ಧ್ವಜ ನೋಡಿದ್ರೆ ಎದ್ದು ನಿಂತು ನಾವು ಸಲ್ಯೂಟ್ ಹೊಡಿತೀವಿ. ಮತ್ತು ಎಲ್ಲೇ ನಮ್ಮ ಜನಗಣ ಮನ ಅಂತ ಕೇಳಿದಾಗ ನಾವು ಅಲ್ಲೇ ನಿಂತು ಒಂದು 10 ಸೆಕೆಂಡ್ ನಿಂತ್ಬಿಟ್ಟು ಅದಕ್ಕೆ ಒಂದು ನಾವು ಅದನ್ನು ಮನಸಾರೆ ನಾವು ಹಾಡಿ ನಾವು ಮುಂದೆ ಹೋಗ್ತೀವಿ. ಸೊ ತುಂಬ ಪೇಟ್ರಿಯಾಟಿಕ್ ಕಂಟೆಂಟ್ ಇರುವಂಥ ಸಬ್ಜೆಕ್ಟು ನ್ಯಾಷನಲ್ ಆ್ಯಂಥಮ್. ಇವತ್ತುವರೆಗೆ ತುಂಬ ಜನರು ತುಂಬ ಸಬ್ಜೆಕ್ಟ್ ಬಗ್ಗೆ ಇನಿಷಿಯೇಟಿವ್ ತಗೊಂಡು ತುಂಬ ಸಬ್ಜೆಕ್ಟ್ನ ನ್ಯಾಷನಲ್ ವೈಡ್ ಅಲ್ಲ ಗ್ಲೋಬಲ್ ವೈಡ್ ತಗೊಂಡು ಹೋಗಿದ್ದಾರೆ. ನಾನು ಬಂದು ಮೂಲತಃ ಆರ್ಮಿ ಫ್ಯಾಮಿಲಿಯವನು. ಡಿಫೆನ್ಸ್ ಬ್ಯಾಕ್ಗ್ರೌಂಡಿಂದ ನಮ್ಮ ತಾತನೂ ಆರ್ಮಿಲಿದ್ದರು, ತಂದೆನೂ ಆರ್ಮಿಲಿದ್ದರು. ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಒಂದು 45 ಜನ ಆರ್ಮಿ. ನಾನು ಸ್ವತಃ ಆರ್ಮಿ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿ ಕಾರಣಾಂತರದಿಂದ ಅದು ಮುಂದೆ ಹೋಗೋಕ್ಕಾಗಿಲ್ಲ. ಸೊ ಒಂದು ಒಳ್ಳೆ ಸಬ್ಜೆಕ್ಟ್ ನಮ್ಮ ಭಾರತಕ್ಕೆ, ಒಂದು ಪೇಟ್ರಿಯಾಟಿಕ್ ಕಂಟೆಂಟ್ ಯಾವ ಸಬ್ಜೆಕ್ಟ್ ಬಗ್ಗೆ ಕೆಲಸ ಮಾಡುವಂಥ ಪ್ಲ್ಯಾನ್ ಮಾಡಿದಾಗ ನನ್ನ ತಲೆಗೆ ಬಂದಿದ್ದು ಫಸ್ಟ್ ಜನಗಣಮನ. ಅಂದರೆ ಹಾಗೆ ಹೋಗ್ತಾ ಇರುವಾಗ, ನಾನೆಲ್ಲೋ ಕಾರಲ್ಲಿ ಹೋಗ್ತಾ ಇರುವಾಗ ಜನಗಣಮನ ಅಂತ ಕೇಳ್ತು. ನಾನು ಗಾಡಿ ನಿಲ್ಲಿಸ್ಬಿಟ್ಟು ಒಂದು 10 ಸೆಕೆಂಡ್ಸ್ ನಾನು ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟೆ. ಆಗ ವೈ ನಾಟ್ ದಿಸ್ ಕ್ಯಾನ್ ಬಿ ಅ ಪೇಟ್ರಿಯಾಟಿಕ್ ಕಂಟೆಂಟ್ ಅಂತ ಹೇಳಿ ಇದರ ಮೇಲೆ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಾನು ಇದ್ರ ಬಗ್ಗೆ ತುಂಬ ಹೇಳೋಕ್ಕಿದೆ. ಹೌದಾ? ನೈಸ್, ವೆರಿ ನೈಸ್. ಮತ್ತು ಈ ಏಕ್ ಭಾರತ್ ಅಭಿಯಾನ್ ಅಂತ ಮಾಡ್ತಾ ಇದ್ದೀರಾ, ಇದು ಸಾಧಾರಣ ಸುಮ್ಮನೆ ಮಾಡೋಕ್ಕಾಗಲ್ಲ. ಹೌದು. ನಾಟ್ ಲೈಕ್ ಅ ಟೈಮ್ ಪಾಸ್, ಓಕೆ ಏನೋ ಒಂದು ದುಡ್ಡು ಮಾಡೋದು, ಸಮಥಿಂಗ್ ಲೈಕ್ ದಟ್. ಇಟ್ ಕಮ್ಸ್ ಫ್ರಮ್ ಇನ್ಸೈಡ್. ಹೌದು. ಸೊ ನೀವು ಈಗ ಆಲ್ರೆಡಿ ಹೇಳಿದ್ದೀರಾ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಪ್ಯಾಟ್ರಿಯಾಟಿಸಮು, ನೀವು ಕೂಡ ಆರ್ಮಿ ಎಕ್ಸಾಮ್ಸ್ ಬರೆದು, ಐ ಮೀನ್ ಯು ಆರ್ ಸಮ್ವೇರ್ ಕನೆಕ್ಟೆಡ್ ಟು ದಿಸ್ ಅಲ್ಲ. ಹೌದು. ಸೊ ಇಟ್ಸ್ ಅ ವೆರಿ ಗ್ರೇಟ್ ಮೊಮೆಂಟ್ ಫಾರ್ ಇಂಡಿಯಾ ಆಲ್ಸೋ. ಇದನ್ನ ನೀವು ಯಾವ ಥರ ಜನರಿಗೆ ತಲುಪಿಸ್ಬೇಕು ಅಂತ ಇದ್ದೀರಾ? ಓಕೆ, ಈ ಭಜನ್ ಏನಾಗ್ತಂದರೆ ಪ್ರತಿ ಒಂದು ಇನಿಷಿಯೇಟಿವ್ಗೆ ಅದರದ್ದೇ ಆಗಿರೋಂಥ ಕಾರಣ ಅಂತ ಇರುತ್ತೆ. ಈಗ ನೀವು ಎವರ್ಗ್ರೀನ್ ಕೌಂಟಿ ಅಂತ ನಿಮ್ಮದೊಂದು ಓನ್ ಇನಿಷಿಯೇಟಿವ್ ಇದೆ. ಇದರಲ್ಲಿ ನೀವು ನೇಚರ್ ಕನೆಕ್ಟ್ ಆಗಿರೋಂಥ ಕಂಟೆಂಟ್ ತುಂಬ ನೀವು ವರ್ಕ್ ಮಾಡ್ತಾ ಇದ್ದೀರಾ. ನಂದು ಇನಿಷಿಯೇಟಿವ್ ಬಂದು ಏಕ್ ಭಾರತ್ ಅಭಿಯಾನ್. ಏಕ್ ಭಾರತ್ ಅಭಿಯಾನ್ ಅಂತ ಅಂದರೆ ಭಾರತಕ್ಕೆ ಒಂದು ಅಭಿಯಾನ, ಅಂದರೆ ಟು ಕನೆಕ್ಟ್ ಟು ದ ಹಾರ್ಟ್ಸ್ ಆಫ್ ಇಂಡಿಯನ್ಸ್. ನಾವೇನು ಹೇಳ್ತೀವಿ, ಹರ್ ಮನ ಮೇ ಜನಗಣಮನ, ಮನದಲ್ಲೂ ಜನಗಣಮನ ಹಾಡಬೇಕಂತ ಹೇಳೋ ಇನಿಷಿಯೇಟಿವ್ ಇದು. ಅಂದರೆ ಈ ಕಾನ್ಸೆಪ್ಟಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ರಿಸರ್ಚ್ ಮಾಡಿದ್ವಿ. ಅಂದರೆ ಭಾರತದಲ್ಲಿ ಎಲ್ಲರಿಗೂ ಜನಗಣಮನ ಗೊತ್ತು, ಬಟ್ ಅದರದ್ದು ರಿಯಲ್ ಮೀನಿಂಗ್ ಮತ್ತು ವ್ಯಾಲ್ಯೂ ಗೊತ್ತಿರೋ ಎಷ್ಟು ಜನ? ಹಾರ್ಡ್ಲಿ ನೀವು ಒಂದು ಸರ್ವೆ ಮಾಡ್ಕೊಂಡು ಹೋದರೆ ಒಂದು 1 ಲಕ್ಷ ಜನರಲ್ಲಿ ಒಂದು 4 ರಿಂದ 5 ಜನ ಅದು ಹೇಳಿದ್ರು ತಪ್ಪೇ ಹೇಳ್ತಾರೆ. ಹೌದು, ಸ್ವಲ್ಪ ಹೇಳ್ತಾರೆ. ಸೊ ನಾವೇನು ಮಾಡಿ ಇದಕ್ಕೆ ಒಂದು ಪೇಟ್ರಿಯಾಟಿಕ್ ಕಂಟೆಂಟ್ ತರಬೇಕಂತ ಹೇಳಿ ಅದನ್ನ ಬರೀ ವರ್ಡ್ಸಲ್ಲಿ ಇರಬಾರ್ದು, ಈ ಥರ ಒಂದು ಫ್ರೇಮ್ಡ್ ವರ್ಷನ್ ಇದ್ದರೆ ಅದನ್ನ ಎಲ್ಲ ರೀಜನಲ್ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಡಿಸ್ಪ್ಲೇ ಮಾಡ್ಬೋದು ಅಂತ ಹೇಳೋ ಕಾನ್ಸೆಪ್ಟ್ ನಾವು ತಂದ್ವಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಡಿಸ್ಪ್ಲೇ ಯಾಕೆ ಮಾಡೋದಂದರೆ, ಈಗ ಸ್ಟೂಡೆಂಟ್ಸ್ ಆಗಿರಲಿ, ಸ್ಕೂಲಲ್ಲಿ ಆಗಿರಲಿ, ಗೌರ್ಮೆಂಟ್ ಆಫೀಸ್ ಆಗಿರಲಿ, ಇಲ್ಲ ಈಗ ನಿಮ್ಮ ರಿಸಾರ್ಟೇ ಆಗಿರಲಿ, ಕಸ್ಟಮರ್ಸ್ ಆಗಿರಲಿ, ಟೂರಿಸ್ಟ್ ಆಗಿರಲಿ, ಮಕ್ಕಳು ಬರ್ತಾ ಹೋಗ್ತಾ ಇರ್ತಾರೆ. ಆವಾಗ ಏನಾಗ್ತದೆ ಅಂದರೆ ಅವರು ಒಂದು 10 ರಿಂದ 20 ಸೆಕೆಂಡಲ್ಲಿ ಸ್ಪೆಂಡ್ ಮಾಡಿದ್ರೆ ನಮ್ಮ ದೇಶದ ಒಂದು ಜನಗಣಮನ ಅದರ ಬಗ್ಗೆ ಒಂದು ಅವ್ರಿಗೆ ನಾಲೆಜ್ ಸಿಗ್ತದೆ. ಸೊ ದೇ ಕ್ಯಾನ್ ಸ್ಪೆಂಡ್ ಅಟ್ ಲೀಸ್ಟ್ 20 ಸೆಕೆಂಡ್ಸ್ ದೇರ್. ಸೊ ಈ ಕಾನ್ಸೆಪ್ಟ್ನ ಬಂದು ನಾವು ಗ್ಲೋಬಲಿ ತಗೊಂಡು ಹೋಗ್ತಾ ಇದ್ವಿ. ಭಾರತದಲ್ಲಿರೋ ಭಾರತೀಯರಿಗೆ ಮಾತ್ರ ಅಲ್ಲ, ವಿಶ್ವದಲ್ಲಿರೋ ಪ್ರತಿಯೊಬ್ಬ ಭಾರತೀಯನಿಗೂ ಹಾಗೂ ಭಾರತಕ್ಕೆ ಬರುವಂಥ ಪ್ರತಿಯೊಬ್ಬ ಟೂರಿಸ್ಟ್ಗೂ ಇದರ ಬಗ್ಗೆ ತಿಳುವಳಿಕೆ ಆಗಬೇಕಂತ ಹೇಳೋ ನಿಟ್ಟಿನಲ್ಲಿ ಇದೊಂದು ಕ್ಯಾಂಪೇನ್ ಮಾಡ್ತಾ ಇದ್ವಿ ಭಜನ್. ವಾವ್, ಸೂಪರ್. ಆ್ಯಂಡ್ ಅದೇ ಹೇಳ್ತಾರಲ್ಲ, ನಾವು ಫೇಮಸ್ ಆಗೋಕ್ಕೆ ತುಂಬ ಈಸಿ. ಹೌದು. ದುಡ್ಡು ಮಾಡೋಕ್ಕೆ ತುಂಬ ಈಸಿ. ಹೌದು. ಬಟ್ ಆ್ಯಕ್ಚುಲಿ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಏನೋ ಒಂದು ಮಾಡೋಕ್ಕೋದ್ರೆ
ದ ವರ್ಲ್ಡ್ ಲುಕ್ಸ್ ಎಟ್ ಇಟ್ ಇನ್ ಅ ಡಿಫ್ರೆಂಟ್ ವೇ, ಲೈಕ್ ಪ್ರಪಂಚದಲ್ಲಿ ಬೇರೆ ಬೇರೆ ಥರ. ಸೊ ಹೌ ವಾಸ್ ದಿಸ್ ಲೈಕ್ ಆಕ್ಸೆಪ್ಟೆನ್ಸ್ ಲೆವೆಲ್ ಯಾವ ಥರ ಇತ್ತು, ಜನರಿಗೆ ಕ್ಯೂರಿಯಾಸಿಟಿ ಯಾವ ಥರ ಇತ್ತು, ಇದನ್ನ ಯಾವ ಥರ ಅಕ್ಸೆಪ್ಟ್ ಮಾಡಿದ್ರು ಕೆಲವು ಕಡೆ? ಯು ಹ್ಯಾವ್ ಬೀನ್ ಡೂಯಿಂಗ್ ಇಟ್ ಎಸ್ ಲೈಕ್ ಅ ರೆವಲ್ಯೂಷನ್. ಈಗ ನಾವು ಕಳೆದ ಒಂದು 5 ವರ್ಷದಿಂದ ಈ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಅ ಪಾರ್ಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇವಾಗ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಒನ್ ಆಫ್ ದ ಅಡ್ವೈಸರಿ ಬೋರ್ಡ್ಲಿದ್ದಾರೆ. ನಮಗೆ ಅವರು ಅಫಿಷಿಯಲ್ ಆಗಿ ಅಪ್ರಿಷಿಯೇಷನ್ ಲೆಟರ್ ಕೊಟ್ಟಿದ್ದಾರೆ. ತುಂಬ ಬೇಜಾರದ ವಿಷಯ ಏನಂದರೆ ಇವತ್ತು ನಮ್ಮ ಪೊಲಿಟಿಷಿಯನ್ಸ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ತುಂಬ ಬೇಜಾರು ವಿಷಯ. ಯಾಕೆಂದರೆ ನಾವು ಬಿಡಿ ವಿ ಆರ್ ನಾಟ್ ಪಾರ್ಟ್ ಆಫ್ ಪಾಲಿಟಿಕ್ಸ್, ನಾವು ಬಂದು ಪಬ್ಲಿಕ್ ಲೈಫಲ್ಲಿ ಇದ್ದೀವಿ, ನಮಗೆ ಇದ್ರ ಬಗ್ಗೆ ಗೊತ್ತಿದ್ರು ಒಂದೇ ನಾವು ಅಟ್ಲೀಸ್ಟ್ ಒಂದು ಅಕ್ಸೆಪ್ಟೆನ್ಸ್ ಇದೆ. ನಮ್ಮ ರಾಜ್ಯನ ನಮ್ಮ ದೇಶನ ನಡೆಸುವಂಥ ರಾಜಕಾರಣಿಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವು ಎಷ್ಟೋ ರಾಜಕಾರಣಿಗಳಿಗೆ ಹೋಗಿ ಫ್ರೇಮ್ ಕೊಡೋಕೆ ಹೋದಾಗ ಇದೇನು ಅಂತ ಕೇಳ್ತಾರೆ. ಸರ್ ಇದು ನ್ಯಾಷನಲ್ ಆಂಥಮ್ ಬಗ್ಗೆ, ಅಚ್ಚಾ ಇದು ಏನು ಈ ಥರ ಇದೆಯಾ, ಯಾಕೆ ಇದು ನಿಮ್ಮ ಈ ಕಂಟೆಂಟ್ ಹಿಂಗಿದೆ ಹಂಗೆ ಅಂತ ಕ್ವಶನ್ ಕೇಳ್ತಾರೆ. ಅವಾಗ ನಾನೇ ಅವ್ರನ್ನ ಕ್ವಶನ್ ಕೇಳ್ತೀನಿ, ಸರಿ ಈಗ ನೀವು ಎಂಡಿಂದ ಫಸ್ಟ್ ಜನಗಣಮನೆಯಿಂದ ಹಿಡಿದು ಜಯ ಜಯ ತನಕ ನೀವು ಫಸ್ಟ್ ಹಾಡಿ ಸರ್, ಆಮೇಲೆ ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ ಇಲ್ಲ ಏನೋ ಮಾತನ್ನ ಚೇಂಜ್ ಮಾಡಿ ಬಿಡಿ ನೀವು ತುಂಬ ಚೆನ್ನಾಗಿ ಮಾಡ್ತಾ ಇರ ಅಂತ ಹೇಳ್ಬಿಟ್ಟು ನಮಗೆ ಬೆಂತಿರ್ತಾರೆ. ನನ್ನ ಇನಿಷಿಯೇಟಿವ್ ಏನಂದರೆ ಪ್ರತಿಯೊಬ್ಬ ಭಾರತೀಯನಿಗೂ ಈಗ ನಿಮ್ಮ ಮಗನೇ ಇದ್ದಾನೆ, ನೀವು ಅವನಿಗೆ ಒಂದು ಒಳ್ಳೆ ಒಂದು ಸಬ್ಜೆಕ್ಟ್ ಲೈನ್ ಅಂದರೆ ನೀವು ಹೋಮ್ ಸ್ಕೂಲಿಂಗ್ ಅಂತಲೇ ಮಾಡ್ತಾರೆ. ಯಾಕೆಂದರೆ ಮಕ್ಕಳು ಫಸ್ಟು ಕಲಿಯೋದೇ ಮನೆಯಿಂದ, ಹೌದು, ಆಮೇಲೆ ಶಾಲೆ. ಒಂದು ಟೀಚರ್ ಒಂದು ಮಕ್ಕಳನ್ನ ಒಂದು 50 ಜನ ಮಕ್ಕಳು ಇರ್ತಾರೆ ಕ್ಲಾಸಲ್ಲಿ, ಎಷ್ಟು ಜನಕ್ಕೆ ಅಂತ ಅವರು ಕಲ್ಸೋಕ್ಕಾಗ್ತದೆ? ಅವರೊಂದು 30 ರಿಂದ 40 ಮಕ್ಕಳು ನೋಡ್ಕೋಬೋದು. ಬಟ್ ಎಂಡ್ ಆಫ್ ದ ಡೇ ಮನೆಗೆ ಬಂದೇ ಅವ್ರು ಕಲಿಯೋದು. ಈ ಕಂಟೆಂಟ್ನ ನಾನು ಮನೆಯಿಂದ ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳಿಗೂ ಇದರ ಬಗ್ಗೆ ನಾನು ತಿಳುವಳಿಕೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇದನ್ನ ಒಂದು ಶಾಲೆ ಮಾತ್ರ ಅಲ್ಲ, ಮನೆಯಿಂದನೇ ಇದರ ಒಂದು ಕಂಟೆಂಟ್ ರೆಡಿ ಮಾಡಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗೊತ್ತಾಗಬೇಕು. ಈಗ ಹೆಂಗೆ ನಿಮಗೆ ಇದರ ಬಗ್ಗೆ ಗೊತ್ತಾಗ್ತದೆ, ಯಾಕೆಂದರೆ ನೀವು ನೇಚರ್ ಕನೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ದೇಶದ ಬಗ್ಗೆ ಕಾಳಜಿ ಇದೆ. ನೀವು ನಾನು ನಿಮ್ಮ ಒನ್ ಆಫ್ ದ ಹಾಲಲ್ಲಿ ನೋಡಿದಾಗ ನೀವು ಜನರಲ್ KM ಕಾರ್ಯಪ್ಪ ಅವ್ರದ್ದು ಫ್ರೇಮ್ ಹಾಕಿದ್ದೀರಾ. ಇಟ್ ಮೀನ್ಸ್ ದಟ್ ಯು ನೋ ಅಬೌಟ್ ನೇಷನ್. ನಾಟ್ ಓನ್ಲಿ ಹಿ ಇಸ್ ದ ಫಸ್ಟ್ ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಯನ್ ಆರ್ಮಿ, ಹಿ ಹ್ಯಾಸ್ ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ಅ ಗ್ಲೋಬಲ್ ಪ್ಲಾಟ್ಫಾರ್ಮ್. ಸೊ ನೀವು ಅಂಥವ್ರ ಫ್ರೇಮ್ ಹಾಕಿದಾಗ ನನಗೆ ಗೊತ್ತಾಯ್ತು, ಯು ಅಂಡರ್ಸ್ಟ್ಯಾಂಡ್ ದಿಸ್ ಸಬ್ಜೆಕ್ಟ್. ಸೊ ದಿಸ್ ಈಸ್ ಹೌ ಪ್ರತಿಯೊಬ್ಬ ಭಾರತೀಯನಿಗೂ ನಮ್ಮ ನ್ಯಾಷನಲ್ ಅಂತ ಒಂದು ಸಬ್ಜೆಕ್ಟ್ ಮಾತ್ರ ಅಲ್ಲ, ಅದರ ಬಗ್ಗೆ ತಿಳುವಳಿಕೆ ಇರಬೇಕು, ಪ್ಲಸ್ ಅದರದ್ದು ವ್ಯಾಲ್ಯೂ ಮತ್ತು ಮೀನಿಂಗ್ ಗೊತ್ತಿರಬೇಕಂತ ಹೇಳೋ ನಿಟ್ಟಿನಲ್ಲಿ ಇಂಥ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ವೆರಿ ನೈಸ್, ವೆರಿ ಪವರ್ಫುಲ್. ಆ್ಯಂಡ್ ನನಗೂ ಕೂಡ ಅಷ್ಟೇ, ಒಂದು ನೇಚರ್ ಆಗಿರ್ಬೋದು, ಎರಡನೇದು ನಾನು NCCಯಲ್ಲಿ B ಸರ್ಟಿಫಿಕೇಟ್ C ಸರ್ಟಿಫಿಕೇಟ್ ಮಾಡಿದೆ. ನನಗೂ ಆರ್ಮಿಯಲ್ಲಿ ಹೋಗೋಕ್ಕೆ ಕಮಿಷನ್ ಎಕ್ಸಾಮ್ ಬರೆದು ಹೋಗೋಕ್ಕೆ ಆಪರ್ಚುನಿಟೀಸ್ ಇತ್ತು. ನನಗೂ ನಮ್ಮ ನ್ಯಾಷನಲ್ ಫ್ಲ್ಯಾಗು ಜನಗಣಮನ ಅಂದರೆ ಇಟ್ ರಿಯಲಿ ಐ ಫೀಲ್ ವೆರಿ ಕನೆಕ್ಟೆಡ್. ಇಟ್ಸ್ ಲೈಕ್ ಎನಿ ಇಂಡಿಯನ್ ಸಿಟಿಸನ್ಸ್. ಆದರೆ ನಾವು ಯಾವ ಒಂದು ಮೈಂಡ್ ಸೆಟಲ್ಲಿ ಇರ್ತೀವಿ ಅಂತ ಹೇಳಿದ್ರೆ, ವೆನ್ ಪೊಲಿಟಿಷಿಯನ್ ಇಸ್ ನಾಟ್ ಏಬಲ್ ಟು ಸಿಂಗ್ ಜನಗಣಮನ, ನಮಗೆ ತುಂಬ ಬ್ಲಡ್ ಬಾಯ್ಲ್ ಆಗುತ್ತೆ. ಅಯ್ಯೋ ನಮ್ಮ ಇದರಲ್ಲಿ ಇವರಿಗೆ ಇಷ್ಟು ಬರಲ್ವಾ ಅಂತ ಕೆಲವು ಸತಿ ಬೇಜಾರಾಗೋದೊಂದು. ಎರಡನೇದು, ಈಗ ನಾವು ಥಿಯೇಟ್ರಿಗೆ ಹೋಗ್ತೀವಿ, ಥಿಯೇಟ್ರಲ್ಲಿ ಹೋಗಿ ನಾವೇನೋ ಒಂದು ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಜನಗಣಮನ ಸಾಂಗ್ ಹಾಕ್ತಾರೆ, ಕೆಲವರು ನಿಂತಿರಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಗಲಾಟೆ ಆಗುತ್ತೆ. ಆ್ಯಂಡ್ ವಿ ಗೆಟ್ ಇರಿಟೇಟೆಡ್, ಏನಕ್ಕೆ ನಿಲ್ತಾ ಇಲ್ಲ ಅಂತ. ಆಮೇಲೆ ಕೆಲವು ಕಡೆ ಜನರಿಗೆ ಸುಮ್ಮನೆ ನಿಂತ್ಕೊಳ್ತಾರೆ, ಬಟ್ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಮೂವ್ ಮಾಡ್ತಾ ಇರ್ತಾರೆ. ಆ ಒಂದು ರೆಸ್ಪೆಕ್ಟು ನಾವು ಈ ಆ್ಯಂಗ್ಲಿಂದ ನೋಡ್ತಾ ಇದ್ದೆ ನಾನು. ಪ್ರಾಬಬ್ಲಿ ನನಗೆ ಇದೊಂಥರ ಇರಿಟೇಷನ್ ಆಗೋದು, ಬೇಜಾರಾಗೋದು, ಹೌ ವಿಲ್ ವಿ ಎಜುಕೇಟ್ ಅಂತ. ಬಟ್ ನೀವು ಔಟ್ ಆಫ್ ದ ಸಿಲೆಬಸ್ಸು, ಹೌದು, ನೀವು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ನಾವೇ ತಪ್ಪುಗಳು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಹಾನೆಸ್ಟ್ಲಿ ನಾನು ಇವತ್ತು ಕ್ಯಾಮ್ರಾ ಮುಂದೆ ಹೇಳ್ತೀನಿ, ನನಗೆ ಇಷ್ಟು ಡಿಟೇಲ್ ಆಗಿ ಗೊತ್ತಿಲ್ಲ. ಹೌದು, ನಮಗೆ ಸ್ಕೂಲಲ್ಲಿ ಅದು ಹೇಳ್ಕೊಟ್ಟಿಲ್ಲ. ಬಿಕಾಸ್ ಸ್ಕೂಲಲ್ಲಿ ಜನಗಣಮನ ಹೇಳ್ತಾರೆ, ಆಡ್ತೀವಿ, ಸಲ್ಯೂಟ್ ಹೊಡಿತೀವಿ, ಬರ್ತೀವಿ. ಬಟ್ ಈ ಲೆವೆಲ್ಗೆ ಹೋಗೋಕ್ಕೆ ವಾಟ್ ಈಸ್ ದಟ್ ಒನ್ ಇನ್ಸ್ಪಿರೇಷನ್, ವಾಟ್ ಈಸ್ ದಟ್ ಬರ್ನಿಂಗ್ ಪೇಯ್ನ್ ಪಾಯಿಂಟ್ ಆಗಿರ್ಬೋದು, ಎಲ್ಲಿಂದ ನಿಮ್ಗೆ ಇದು ಬಂತು? ಲೈಕ್ ಹೌ ಡಿಡ್ ದಟ್ ಹ್ಯಾಪನ್? ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದನ್ನು ನಾವು ಕಾಪಿರೈಟ್ ಮಾಡಿದ್ದೀವಿ, ಆದರೂ ಇದರ ಬಗ್ಗೆ ತುಂಬ ಜನರು ವರ್ಕ್ ಮಾಡಿದ್ದಾರೆ. ಬಟ್ ಏನು ಮಾಡಿದ್ದಾರೆ, ಅವ್ರಿಗೆ ಆ ರೀಚ್ ಸಿಗದೆ ಇರೋ ಕಾರಣ ಅವ್ರು ಅಲ್ಲೇ ಬಿಟ್ಟಿದ್ದಾರೆ, ಬೇರೆ ಕೆಲಸದ ಮೇಲೆ ಅವರು ಫೋಕಸ್ ಆಗಿದ್ರು. ಬಟ್ ನಾವೇನು ಪ್ಲ್ಯಾನ್ ಮಾಡೋದು ಇಲ್ಲ, ಇದನ್ನು ನಾವು ಒಂದು ಸ್ಟಾರ್ಟ್ ಮಾಡಿದ ಮೇಲೆ ಇದನ್ನು ಒಂದು ನೆಕ್ಸ್ಟ್ ಲೆವೆಲ್ ತಲುಪಿಸಲೇಬೇಕು, ಒಂದು ಗ್ಲೋಬಲ್ ಕ್ಯಾಂಪೇನ್ ಮಾಡಬೇಕಂತ ಹೇಳೋ ಕಾನ್ಸೆಪ್ಟ್ ಬಂದಾಗ ಚಾನೆಲ್ಸ್ ಅಂತೂ ತುಂಬ ಇದೆ. ಈಗ ನಾನು ಮೂಲತಃ ಕೊಡಗಿನವನು, ನಮ್ಮ ಜನರಿಗೆ ಇದ್ರ ಬಗ್ಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಬಟ್ ನಮ್ಮನ್ನ ಕರೆದುಬಿಟ್ಟು ಬೇರೆ ಸ್ಟೇಟಲ್ಲಿ, ಈಗ ನಾವು ರೀಸೆಂಟಾಗಿ ನಾನು ನನ್ನ ವೈಫ್ ಬಂದು ಗೋವಾ ಗವರ್ನರ್ನ ಮೀಟ್ ಮಾಡಿ ಅವ್ರಿಗೊಂದು ಫ್ರೇಮ್ ಕೊಟ್ಟು ಬಂದ್ವಿ. ಸೊ ಅವರು ಅದರ ಬಗ್ಗೆ ಅರ್ಥ ಆಯಿತು. ಬಟ್ ನಾವು ನಮ್ಮ ಲೋಕಲ್ ಕಮ್ಯುನಿಟಿ, ನಮ್ಮ ಲೋಕಲ್ ಸರೌಂಡಿಂಗ್ಸ್ಗೆ ಅದರ ಬಗ್ಗೆ ಹೇಳಿದ್ರೆ ಗೊತ್ತಾಗಲ್ಲ. ಬಟ್ ನಾನು ಫೇಸ್ ಮಾಡ್ತಾ ಇರೋ ಚಾಲೆಂಜ್ ಏನಂದರೆ, ಫಸ್ಟ್ we should understand what is this campaign. Second, respect the person who is doing the campaign. Exactly. ಯಾಕೆಂದರೆ ಇದು ತುಂಬ ಮುಖ್ಯ. ಅವನು ಏನೋ ಮಾಡ್ತಾ ಇದ್ದಾನೆ, ಬಟ್ ಏನು ಮಾಡ್ತಾ ಇದ್ದಾನೆ ಅಂತ ಒಂದು 10 to 20 seconds ಟೈಮ್ ತೊಗೊಂಡು ಅವ್ನು ಏನು ಮಾಡ್ತಾ ಅಂತ ನೀವು ಸ್ಪೆಂಡ್ ಮಾಡಿದ್ರೆ ಅವಾಗ ನಿಮಗೆ ಗೊತ್ತಾಗ್ತದೆ ಅವ್ನು ಮಾಡ್ತಾ ಇರೋ ಪ್ರಾಜೆಕ್ಟ್ ಆಗಿರಲಿ ಯಾವುದೇ. ಕರೆಕ್ಟ್, ಈಗ ನೀವೇ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರೋ, ಈಗ ನಿಮ್ಮ ಬಗ್ಗೆ ಅವರು ಒಂದು ಬಾಯಿ ಮತ್ತಲ್ಲಿ ಏನೋ ಹೇಳೋದಕ್ಕಿಂತ ಒಂದು 20-30 ಸೆಕೆಂಡ್ ನಿಮ್ಮ ಚಾನಲ್ಗೆ ಲಾಗಿನ್ ಆಗಿನೋ ಇಲ್ಲ ನಿಮ್ಮ ವೆಬ್ಸೈಟ್ ಲಾಗಿನ್ ಆಗಿ ಒಂದು 20 ಸೆಕೆಂಡ್ 30 ಸೆಕೆಂಡ್ ಸ್ಪೆಂಡ್ ಮಾಡಿದ್ರೆ ಅವನಿಗೆ ಗೊತ್ತಾಗ್ತದೆ, ಓ ಇವ್ರು ಏನು ಮಾಡ್ತಾ ಇದ್ದಾರೆ. ಸೊ ಚಾಲೆಂಜಸ್ ಅಂತೂ ನನಗೆ ಮಾತ್ರ ಅಲ್ಲ, ನಿಮಗೂ ಇದೆ, ಎಲ್ಲ ಫೀಲ್ಡಲ್ಲೂ ಇದೆ. ಡೆಫಿನೆಟ್ಲಿ. ಅದೇ ನಾವು ಆಗಲೇ ಹೇಳ್ದಂಗೆ, ಸೊ ಇಟ್ ಈಸ್ ಆಲ್, ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಅದು ಇಟ್ಸ್ ಅ ಕಾಮನ್ ಥಿಂಗ್, ಅನುಮಾನ. ನಮ್ಮ ಮೇಲೆ ಅನುಮಾನ, ಇವನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳೋ ಒಂದು ಅನುಮಾನ ಬರುತ್ತೆ. ನೆಕ್ಸ್ಟ್ ಅವಮಾನ, ಲೈಕ್ ದೇ ಇನ್ಸಲ್ಟ್, ಇವನಿಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂತ ಹೇಳಿ ಒಂದು ಇನ್ಸಲ್ಟು. ನೆಕ್ಸ್ಟು ದೇ ವಿಲ್ ಗಿವ್ ಅಸ್
ಬಹುಮಾನ ಅಂತ ಹೇಳ್ಬೋದು, ಸ್ವಲ್ಪ ಗಿಫ್ಟ್ ಕೊಡ್ತಾರೆ. ಅಂದರೆ ಆಲ್ರೆಡಿ ಈಗ ಕೇಳ್ತಾರೆ, ಓ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತ. ನೆಕ್ಸ್ಟ್ ಫೈನಲಿ ಇಟ್ಸ್ ಅ ಬಹುಮಾನ, ಗಿಫ್ಟ್. ಹೌದು. ಸೊ ಐ ಥಿಂಕ್ ನಮ್ಮ ರೂಟ್ ಬೇರೆ ಬೇರೆ ಇರ್ಬೋದು, ಬಟ್ ಇಂಟೆನ್ಷನ್ ಇಸ್ ದ ಸೇಮ್. ಹೌದು. ಸಮಥಿಂಗ್ ಟು ದ ಕಂಟ್ರಿ, ಸಮಥಿಂಗ್ ಟು ನೇಚರ್, ಸಮಥಿಂಗ್ ಟು ದ ಪೀಪಲ್. ಸಿ ದಿಸ್ ಕನೆಕ್ಷನ್ ಏನಂದರೆ ಭಜನ್ ಭಾಯ್ ಏನಾಗ್ತದೆ ಅಂದರೆ, ಸಿ ನಂದು ಕನೆಕ್ಷನ್ ಇಸ್ ಕನೆಕ್ಟಿಂಗ್ ಟು ದ ಗ್ಲೋಬಲ್ ಕಮ್ಯುನಿಟಿ, ಟಚಿಂಗ್ ದ ಹಾರ್ಟ್ಸ್ ಆಫ್ ಇಂಡಿಯಾ. ಯುವರ್ ಮೋಟೋ ಇಸ್ to make sure that every person who come to you should be connected to the right source and who should go out in a proper format. Idu motto is same, but ಏನಂದ್ರೆ ನಾವು ವರ್ಕ್ ಮಾಡ್ತಾ ಇರೋ ಪ್ಲಾಟ್ಫಾರ್ಮ್ಸ್ ಆರ್ ಡಿಫರೆಂಟ್. This is what the difference is. Definitely, and thank you so much ಇಲ್ಲಿ ಶೋಕ್ ಬಂದಿದ್ದಕ್ಕೆ. If you want to say something ಪವರ್ಫುಲ್ ಸ್ಪೆಷಲ್ ಏನಾದರೂ ಹೇಳ್ಬೇಕಂದ್ರೆ ಯು ಕ್ಯಾನ್ ಶೇರ್ ವಿತ್ ಅವರ್ ಆಡಿಯನ್ಸ್. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗಿನ ಯಂಗರ್ ಜನ್ರೇಷನ್ ಆರ್ ವೆರಿ ಡಿಮೋಟಿವೇಟೆಡ್. ಮತ್ತು ಸೋಷಿಯಲ್ ಸರ್ವಿಸ್ ಆಗಿರಲಿ, ಜನರ ಬಗ್ಗೆ ಆಗಿರಲಿ ಕಾಳಜಿ ಇಲ್ಲ. ನೀವು ಯಾವುದೇ ಒಂದು ಸಬ್ಜೆಕ್ಟ್, ಈಗ ನಾನು ನ್ಯಾಷನಲ್ ಆ್ಯಂಥಮ್ ಬಗ್ಗೆ ಮಾಡಿದ್ದೀನಿ, ನೀವು ಸಾಯಿಲ್ ಬಗ್ಗೆ ಮಾಡಿ, ಕಾಫಿ ಗಿಡ ಬಗ್ಗೆ ಮಾಡಿ, ಇಲ್ಲ ಯಾವುದೋ ಒಂದು ಎನ್ವೈರ್ಮೆಂಟ್ ಮಾಡಿ, ಒಂದು ಮರದ ಬಗ್ಗೆ ಆಗಲಿ, ಒಂದು ಪ್ರಾಣಿ ಬಗ್ಗೆ ಆಗಲಿ, ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಯು ಸ್ಟಾರ್ಟ್ ಎನ್ ಇನಿಷಿಯೇಟಿವ್. ಇವತ್ತದು ಚಿಕ್ಕದಾಗಿರ್ಬೋದು, ಬಟ್ ಒಂದು 5 ರಿಂದ 6 ವರ್ಷ ಅವ್ರು 10 ವರ್ಷ ಆದಮೇಲೆ ಅದಕ್ಕೆ ಆಗಿರೋಂಥ ಒಂದು ರೆಕಗ್ನಿಷನ್ ಇದೆ. ಈಗ ನಾನು ನಿಮ್ಮದೇ ಒಂದು ಈ ಆಡಿಟೋರಿಯಮಲ್ಲಿ ನೋಡಿದೆ, ಸಾಲು ಮಾರದ ತಿಮ್ಮಕ್ಕ ಅವ್ರದ್ದು ನೀವು ಫೋಟೋ ಹಾಕಿದ್ರು. ಶಿ ಈಸ್ ಎನ್ ಗ್ಲೋಬಲ್ ಇನ್ಸ್ಪಿರೇಷನ್. ಒಂದು ವಿದ್ಯಾ ಬುದ್ಧಿ ಇಲ್ಲದೆ ಒಂದು 15-16 ವಯಸ್ಸಲ್ಲಿ ಮದುವೆ ಆಗಿ ಹೋಗಿ ಅವಳಿಗೆ ಮಕ್ಕಳಿಲ್ಲ ಅಂತ ಹೇಳೋ ಕಾರಣಕ್ಕೆ ಆ ಊರಲ್ಲಿ ಲಕ್ಷಾಂತರ ಮರ ನಟ್ಟು ಇವತ್ತು ಪದ್ಮಶ್ರೀ ಹಾನರ್ ಪಡೆದು ನಮ್ಮ ದೇಶದ ಅತಿ ಉನ್ನತ ಗೌರವವನ್ನು ಪಡೆದಂಥವ್ರದ್ದು ಫೋಟೋ ನೀವು ಹಾಕಿದ್ದೀರಾ. ರತನ್ ಟಾಟಾ ಅವ್ರ ಫೋಟೋ ಹಾಕಿದ್ದೀರಾ. ಸೊ ಏನಂದರೆ ಇದೆಲ್ಲ ನೀವು ಇನ್ಸ್ಪಿರೇಷನ್ ತಗೊಂಡು ಯು ಆರ್ ಆಲ್ಸೋ ಇನ್ಸ್ಪೈರ್ಡ್. ಸಿ ಬರೀ ಫೋಟೋ ಹಾಕಿದ್ರೆ ಮಾತ್ರ ಸಾಕಾಗಲ್ಲ, ನಾವು ವಿ ಶುಡ್ ಬಿ ಇನ್ಸ್ಪೈರ್ಡ್ ಆಲ್ಸೋ. ಈಗ ನಾನು ಅಬ್ದುಲ್ ಕಲಾಂದೊಂದು ಚಿಕ್ಕ ಒಂದು ವರ್ಡ್ ಇದೆ, ಅದನ್ನು ನಾನು 5 ವರ್ಷದಲ್ಲೇ ಇರುವಾಗ ನಾನು ಕನ್ನಡಿಯಲ್ಲಿ ಬರೆದಿದ್ದೆ. ಅಂದರೆ ಡ್ರೀಮ್ ಈಸ್ ನಾಟ್ ಸಮಥಿಂಗ್ ವಿಚ್ ಯು ಸಿ ಇನ್ ಯುವರ್ ಸ್ಲೀಪ್, ಡ್ರೀಮ್ ಈಸ್ ಸಮಥಿಂಗ್ ವಿಚ್ ಶುಡಂಟ್ ಅಲವ್ ಯು ಟು ಸ್ಲೀಪ್. ಅಂದರೆ ಒಂದು ಕನಸಂತ ಬರೋದು, ನಾವು ಕನಸಲ್ಲಿ ಬರೋದು ಬರೀ ಡ್ರೀಮ್ ಅಲ್ಲ, ಆ ಎದ್ಬಿಟ್ಟು ಆ ಕನಸನ್ನು ಹೆಂಗೆ ನಾವು ನನಸು ಮಾಡಬೇಕಂತ ವರ್ಕ್ ಮಾಡಬೇಕು, ದಟ್ ಈಸ್ ಅ ಡ್ರೀಮ್. ಸೊ ಇವಾಗಿನ ಯಂಗರ್ ಜನ್ರೇಷನ್ಗೆ ನಾವು ಹೇಳೋಂಥ ಒಂದೇ ಮಾತು, ಬಿ ಮೋಟಿವೇಟೆಡ್, ಕಮ್ ಆ್ಯಂಡ್ ಡೂ ಸಮಥಿಂಗ್ ಬ್ಯಾಕ್ ಟು ದ ಸೊಸೈಟಿ. ನೀವು ಎಲ್ಲೇ ಇರಿ, ಭೂಲೋಕದ ಯಾವುದೇ ಮೂಲೆಯಲ್ಲಿ ಇರಲಿ, ನಿಮ್ಮ ಮಣ್ಣನ್ನು ಮರಿಬೇಡಿ, ನಿಮ್ಮ ಜನರನ್ನು ಮರಿಬೇಡಿ, ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ದಟ್ ವಾಸ್ ಸೋ ಪವರ್ಫುಲ್. ಆ್ಯಂಡ್ ಆ್ಯಸ್ ಯು ಆಲ್ರೆಡಿ ಮೆನ್ಷನ್ಡ್, ನಮ್ಮೆಲ್ಲರಿಗೂ ಒಂದೊಂದು ಇಂಟೆನ್ಷನ್ ಇರುತ್ತೆ, ಪರ್ಪಸ್ ಇರುತ್ತೆ ಲೈಫಲ್ಲಿ, ನಾನು ಏನು ಮಾಡಬೇಕು ಅಂತ. ಈಗ ಇಲ್ಲಿ ಸಾಲು ಮರ ತಿಮ್ಮಕ್ಕ ಆಗಿರ್ಬೋದು, ನಮ್ಮ ಪಮೇಲಾ ಗೇಲ್ ಮಲ್ಹೋತ್ರಾ ಅಂತ ಇಲ್ಲಿ ನಮ್ಮ ಕೊಡಗಲ್ಲಿ ಒಂದು ಫಾರೆಸ್ಟ್ ಮಾಡಿದಂಥವ್ರು ಇರ್ಬೋದು, ಆ್ಯಂಡ್ ಅಬ್ದುಲ್ ಕಲಾಮು, ನೆಕ್ಸ್ಟು ನಮ್ಮ ಸಾಲು ಮರ ತಿಮ್ಮಕ್ಕ. ಸೊ ಕಂಪ್ಲೀಟ್ ಇವರೆಲ್ಲ ದೇ ಆಲ್ ಫೌಂಡ್ ದೇರ್ ಪರ್ಪಸ್, ಏನು ಮಾಡಬೇಕು ಅಂತೇಳಿ. ಆ್ಯಂಡ್ ದೇ ಲೀವ್ಡ್ ಬೈ ಎಕ್ಸಾಂಪಲ್, ದೇ ಲೀವ್ಡ್ ವಿತ್ ದೇರ್ ಪರ್ಪಸ್. ಅವರು ಸಾಯ್ಬೇಕಾದ್ರೆ ಯಾರೂ ಹೇಳಲಿಲ್ಲ ಹೌದು ಇಂಥ ಒಂದು ಬಿಸ್ನೆಸ್ ಓನರ್ ಸತ್ತೋದ್ರು ಇಂಥವ್ರು ಅಂತ. ದೇ ಟೋಲ್ಡ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಡೈಡ್ ಅಂತ. ಸೊ ಲೆಟ್ಸ್ ಡೂ ಸಮಥಿಂಗ್ ಫಾರ್ ದಿಸ್ ನೇಚರ್, ಸಮಥಿಂಗ್ ಫಾರ್ ದ ಕಂಟ್ರಿ, ಸಮಥಿಂಗ್ ಫಾರ್ ದ ಪೀಪಲ್ ಅಂತ ಹೇಳ್ತಾ ಈ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಗಾಡ್ ಬ್ಲೆಸ್ ಯು ಆ್ಯಂಡ್ ವೆರಿ ಆಲ್ ದ ಬೆಸ್ಟ್. ಆ್ಯಂಡ್ ಸಿಗ್ತಾ ಇರುವ. ಆ್ಯಂಡ್ ಐ ಆಲ್ಸೋ ಇದನ್ನ ನಾನು ಆಲ್ಮೋಸ್ಟ್ ಗೆಸ್ಟ್ ಫೇಸ್ ಮಾಡೋ ಕಡೆ ಹಾಕ್ತೀನಿ. ಆ್ಯಂಡ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಸ್ಟೋರಿ. ನೀವು ಕೂಡ ಅಷ್ಟೇ, ನೀವು ಬೇರೆ ಬೇರೆ ನಮ್ಮ ವೈರಲ್ ಕಂಟೆಂಟ್ಸಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಬಟ್ ಈ ಥರ ಕಂಟೆಂಟ್ಸಿಗೆ ಆದಷ್ಟು ಸಪೋರ್ಟ್ ಮಾಡಿ, ಬಿಕಾಸ್ ದಿಸ್ ಈಸ್ ಅ ಇಂಪ್ಯಾಕ್ಟ್. ಇದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಮಕ್ಕಳಿಗೆ ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. Dip, 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 dip.